ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 87ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಯಾವಾಗ ಬರೋದು? ಮಾರನೇ ದಿನ ಕಾಶಿಗೆ ಹೊರಡುವೆ ಎಂದು ಹೇಳಲು ಬಂದಿದ್ದ ಅಭಿಯನ್ನು ಕೇಳಿದಳು ಭೂಮಿ. ಇನ್ನಾಲ್ಕೇ ದಿನ ಅಷ್ಟೇ, 5ನೇ ದಿನ ಬೆಳಿಗ್ಗೆ ನಾನು ಇಲ್ಲೇ ಇರ್ತೀನಿ ಹೇಳಿದ ಅಭಿ. 4 ದಿನ ಅಭಿಯಿಂದ ದೂರವಿರುವ ಯೋಚನೆಯಿಂದಲೇ ಭೂಮಿಗೆ ಬೇಸರ ಉಕ್ಕಿ ಬಂದಿತ್ತು. ಹೊರಗೆ ಬರಲು ಸಿದ್ಧವಾಗಿದ್ದ ಕಣ್ಣೀರನ್ನು ತುಟಿಕಚ್ಚಿ ಸಹಿಸುತ್ತಾ, ಬೇಗ ಬಂದ್ಬಿಡು, ನಾನು ಕಾಯ್ತಾ ಇರ್ತೀನಿ ಎಂದಳು. ಭೂಮಿಯ ಒದ್ದೆ ಸ್ವರ ಅಭಿಯ ಮನಸ್ಸನ್ನು ಕಲಕಿತ್ತು. ಅವಳನ್ನೇ ದಿಟ್ಟಿಸಿ ನೋಡಿದ್ದ. ಸಂಜೆಗತ್ತಲಲ್ಲಿ ಶಾಪಗ್ರಸ್ತ ದೇವತೆಯಂತೆ ಕಾಣುತ್ತಿದ್ದಳು ಭೂಮಿ. ದುಃಖದ ಭಾರದಿಂದ ರೆಪ್ಪೆಗಳು ಬಾಗಿದ್ದವು. ಒದ್ದೆ ರೆಪ್ಪೆಗಳು ದುಂಡು ಕೆನ್ನೆಯ ಮೇಲೆ ಮಲಗಿ ಅಭಿಗೆ ಆಹ್ವಾನ ನೀಡುವಂತಿತ್ತು. ಸಂಜೆ ಬಾನಿನ ರಂಗು ಭೂಮಿಯ ಕೆನ್ನೆ ರಂಗನ್ನು ಕೂಡ ಹೆಚ್ಚಿಸಿತ್ತು. ಮುಖದ ಮೇಲಿನ ಮುಂಗುರುಳು, ಅದುರುತ್ತಿದ್ದ ಅಧರ ಅಭಿಯನ್ನು ಸೂಜಿಗಲ್ಲಿನಂತೆ ಆಕರ್ಷಿಸಿದ್ದವು. ಭೂಮಿಯನ್ನು ಹಿಂದಿನಿಂದ ಬಳಸಿದ ಅಭಿ, ಭೂಮಿ ಪಿಸು ನುಡಿದಿದ್ದ. ಕಿವಿಗೆ ಸೋಕುತ್ತಿದ್ದ ಬಿಸಿಯುಸಿರು, ಮನದ ಇನಿಯನ ಹಿತವಾದ ಸ್ಪರ್ಶ ಭೂಮಿಯನ್ನು ಮತ್ತಿನಲ್ಲಿರುವಂತೆ ಮಾಡಿತ್ತು. ಅಭಿ. ಭೂಮಿ ಕೂಡ ಪಿಸುದನಿಯಲ್ಲಿ ಉಸಿರಿದಳು. ಆ ಕರೆಯಲ್ಲಿನ ಒಲವು ಅಭಿಯ ಹೃದಯದಲ್ಲಿ ಅನುರಾಗದ ತೆರೆಗಳನ್ನೆಬ್ಬಿಸಿತ್ತು. ಭೂಮಿಯನ್ನು ತನ್ನ ಕಡೆಗೆ ತಿರುಗಿಸಿಕೊಂಡ ಅಭಿ. ಭೂಮಿಯ ಕೈಗಳು ದುಪಟ್ಟವನ್ನು ಉಂಡೆ ಮಾಡಿ ಗಟ್ಟಿಯಾಗಿ ಹಿಡಿದಿದ್ದವು. ಮುಖದ ಮೇಲೆ ಆಡುತ್ತಿದ್ದ ಮುಂಗುರುಳನ್ನು ನಿಧಾನವಾಗಿ ಕಿವಿಯ ಹಿಂದೆ ಸರಿಸಿದ. ಅಭಿ ಮೃದುವಾಗಿ ಅವಳ ಕೆನ್ನೆಯನ್ನು ಸೋಕಿದ. ಅವನ ಸನಿಹಕ್ಕೆ ಸೋತ ಭೂಮಿ ಸಣ್ಣಗೆ ನಡುಗುತ್ತಿದ್ದಳು. ಪ್ರೇಮದಿಂದ ಉನ್ಮತ್ತನಾಗಿ ಅವಳ ಅಧರಗಳ ಸುದೆ ಹೀರಲು ತುಸುವೇ ಮುಂದೆ ಬಾಗಿದ್ದ ಅಭಿ. ಅದೇಕೋ ಅವನಿಗೆ ಆ ಘಳಿಗೆಯಲ್ಲಿ ಜಾನಮ್ಮನ ನೆನಪಾಗಿ ಬಿಟ್ಟಿತು. ತನ್ನಪ್ಪ ಜಾನಮ್ಮನಿಗೆ ಮಾಡಿದ ದ್ರೋಹದ ನೆನಪಾಗಿ ಬಿಟ್ಟಿತು. ಐ ಲವ್ ಯು ಭೂಮಿ ಎಂದವ ಅವಳ ಹಣೆಗೆ ಪುಟ್ಟ ಮುತ್ತನ್ನು ಉಡುಗೊರೆಯಾಗಿ ನೀಡಿದ್ದ. ಸೋತ ಭೂಮಿ ಅವನ ಎದೆಯ ಮೇಲೆ ಆಸರೆಗಾಗಿ ಒರಗಿದಳು. ಆದಷ್ಟು ಬೇಗ ಬರ್ತೀನಿ, ನನ್ನನ್ನು ನಂಬು ಭೂಮಿ, ನಾನು ನಿನಗೆ ಮೋಸ ಮಾಡೋದಿಲ್ಲ ಎಂದ. ಅವನ ಮಾತಿಗೆ ಪಟ್ಟನೆ ಕಣ್ಣು ತೆರೆದಳು ಭೂಮಿ. ನಾನು ನಿನ್ನನ್ನು ನನ್ನ ಉಸಿರಿನಷ್ಟೇ ನಂಬ್ತೀನಿ ಅಭಿ. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನೀನು ಬರ್ತೀಯಾ ಅಂತ ಕಾಯ್ತಾನೆ ಇರ್ತೀನಿ ಎಂದಳು. ಭೂಮಿಯ ಕಣ್ಣಲ್ಲಿ ತನ್ನ ಬಗ್ಗೆ ಪ್ರೇಮ ಮಾತ್ರವಲ್ಲದೆ ವಿಶ್ವಾಸದ ಅಲೆ ಕಂಡವನ ಮನಸ್ಸು ತುಸು ಶಾಂತವಾಗಿತ್ತು. ಏನ್ರಿ, ಕೋದಂಡನ ಹೆಂಡತಿ ಈಗ ಹೇಗಿರ್ಬೋದು? ನಮ್ಮ ಆಚಾರ ವಿಚಾರ ಎಲ್ಲ ಅವನ ಮಕ್ಕಳಿಗೆ ತಿಳಿಸಿರ್ತಾರೆ ಅಂತೀರಾ? ಯಶೋದಮ್ಮ ಕೇಳಿದಾಗ ಘನಪಾಠಗಳಿಗೆ ಏನು ಉತ್ತರ ಕೊಡುವುದೋ ತಿಳಿಯಲಿಲ್ಲ. ಕೋದಂಡ ಬರುವನೆಂಬ ಖುಷಿಗೆ ನಿದ್ರೆ ದೂರವಾಗಿತ್ತು ದಂಪತಿಗಳಿಗೆ. ಆ ಮಕ್ಕಳಿಗೆ ನಾವೇ ಅವರ ಅಜ್ಜ ಅಜ್ಜಿ ಅನ್ನೋದು ಗೊತ್ತಿರ್ಬೋದಾ? ಮುಗ್ಧವಾಗಿ ಕೇಳಿದರು ಯಶೋದಮ್ಮ. ಆಗಲೂ ಘನಪಾಠಿಗಳ ಉತ್ತರ ಮೌನವೇ. ಹೇಳಿರ್ಬೋದು, ನಮ್ಮ ಫೋಟೋ ಏನಾದರೂ ಇದ್ದರೆ ತೋರಿಸಿರ್ಲೂಬೋದು. ಮಕ್ಕಳು ಈಗಾಗಲೇ ನಮ್ಮ ಎತ್ತರಕ್ಕೆ ಬೆಳೆದಿರ್ತಾರೆ. ನಮ್ಮ ಕೋದಂಡು ಹಾಗೇನೆ ಒಳ್ಳೆ ಮೈಕಟ್ಟು ಎತ್ತರ ಎಲ್ಲ ಇರ್ಬೋದು. ಅಥವಾ ಅಮ್ಮನ ಹೋಲಿಕೆ ಇರುತ್ತೋ ಏನೋ. ಯಶೋದಮ್ಮನ ಮಾತಿಗೆ ತುದಿ ಮೊದಲು ಇರಲಿಲ್ಲ. ನಿದ್ದೆ ಬಂತಾ? ಘನಪಾಠಿಗಳು ತಮ್ಮ ಯಾವುದೇ ಮಾತಿಗೂ ಉತ್ತರ ಕೊಡದೇ ಇದ್ದಾಗ ಯಶೋದಜ್ಜಿ ಅನುಮಾನದಿಂದ ಕೇಳಿದರು. ಆಗಲೂ ಘನಪಾಠಿಗಳು ಮೌನವಾಗಿಯೇ ಉಳಿದರು. ಕೋದಂಡು. ಸಣ್ಣಗೆ ನರಳಿತು ತಾಯಿಯ ಹೃದಯ. ಇಷ್ಟು ವರ್ಷ ಕಾದಿದ್ದೇ ಒಂದು ತೂಕ, ಇನ್ನು 4 ದಿನ ಕಾಯೋದೇ ಒಂದು ತೂಕ. ಶ್ರೀರಾಮ, ನನ್ನ ಕಂದನ್ನ ಆದಷ್ಟು ಬೇಗ ನನ್ನ ಹತ್ರ ಬರೋ ಹಾಗೆ ಮಾಡಪ್ಪ ಬೇಡಿಕೊಂಡರು ರಾಮನನ್ನು. ಮಗನ ಧ್ಯಾನದಲ್ಲೇ ಮುಳುಗಿದ್ದ ಯಶೋದಮ್ಮನಿಗೆ ಅದ್ಯಾವಾಗ ನಿದ್ರಾದೇವಿ ತನ್ನ ಕರುಣೆ ತೋರಿದಳೋ ತಿಳಿಯಲಿಲ್ಲ. ಮಡದಿ ನಿದ್ದೆ ಮಾಡಿದ ಮೇಲೆ ಮಿಸುಕಾಡಿದರು ಘನಪಾಠಿಗಳು. ನಿಧಾನವಾಗಿ ರೂಮಿನ ಹೊರಗೆ ಬಂದು ಆರಾಮ್ ಕುರ್ಚಿಯ ಮೇಲೆ ಕುಳಿತರು. ಎಷ್ಟೋ ವರ್ಷಗಳ ನಂತರ ಬರಲಿರುವ ಮಗನನ್ನು ನೆನೆದು ಕಣ್ಣು ತುಂಬಿ ಬಂತು. ಮೊದಲ ಬಾರಿಗೆ ಆ ಪುಟ್ಟ ಪುಟ್ಟ ಕಾಲುಗಳನ್ನು ತನ್ನೆದೆಗೆ ಎತ್ತುಕೊಂಡಿದ್ದು ನೆನಪಾಯಿತು. ಕೋದಂಡು, ಮೊದಲ ಬಾರಿ ನಿನ್ನನ್ನು ನೋಡಿದಾಗ ನನ್ನೆದೆ ಹೆಮ್ಮೆಯಿಂದ ಬೀಗಿತ್ತು. ನನ್ನನ್ನು ಅಪ್ಪ ಅನ್ನಿಸ್ದೋನು ನೀನು. ವಂಶೋದ್ಧಾರಕ ಹುಟ್ಟಿದ ಅಂತ ಊರಿಗೆಲ್ಲ ಸಿಹಿ ಹಂಚಿದ ನೆನಪು ಇನ್ನೂ ಹಸಿರಾಗೇ ಇದೆ. ಮೊದಲ ಸಾರಿ ನಿನ್ನನ್ನಿದೇ ಕೈಯಲ್ಲಿ ಎತ್ಕೊಂಡು
ಎಳೆ ಮಗುನ ನೆತ್ತಿ ಮುಗಿಸಿದಾಗ ಆದ ರೋಮಾಂಚನ, ಇದೆಲ್ಲ ನಿನ್ನೆ ಮೊನ್ನೆ ನಡೆದ ಹಾಗಿದೆ. ಆದರೆ ನಿನ್ನ ಮುಖ ಕಾಣದೆ ದಶಕಗಳೇ ಕಳೆದು ಹೋಗಿದೆ. ನತದೃಷ್ಟ ಕಣೋ ನಾನು, ನತದೃಷ್ಟ. ಮೊಮ್ಮಕ್ಕಳ ಕೈ ಹಿಡ್ದಾಡ್ಲಿಲ್ಲ, ಬೆನ್ನ ಮೇಲೆ ಹೊತ್ಕೊಂಡು ಕೂಸು ಮರಿ ಮಾಡಲಿಲ್ಲ, ಅವ್ರ ತೊದಲು ಮಾತುಗಳನ್ನ ಕೇಳಲಿಲ್ಲ. ಈಗಲೂ ಕೂಡ ಆ ನಿನ್ನ ಮಕ್ಕಳು ನಿನ್ನೊಂದಿಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಈಗ ಬಂದರೆ ನಿನ್ನನ್ನು ನಾನು ಮತ್ತೆ ದೂರ ಕಳಿಸೋದೇ ಇಲ್ಲ ಅಂತ ಹೇಳೋ ಮನಸ್ಸಾಗುತ್ತೆ. ಆದರೆ ಆದರೆ ಅದನ್ನು ಹೇಳೋ ಅದೃಷ್ಟ ಪಡೆದು ಬಂದಿಲ್ಲ ನಾನು. ನನ್ನ ದುರಾದೃಷ್ಟ ನೋಡು. ನಿನ್ನ ಹಾಗೆ ನಿನ್ನ ಮಕ್ಕಳ ಮುಖ ಕಣ್ ತುಂಬಿಕೊಂಡು ಮರುಕ್ಷಣನೇ ಅಗಲಿಕೆ ನೋವನ್ನು ಕೂಡ ಅನುಭವಿಸ್ಬೇಕು. ಏನು ಮಾಡಲಿ, ಈ ಜನ್ಮಕ್ಕೆ ನಾನು ಪಡೆದು ಬಂದಿರೋದೇ ಇಷ್ಟು. ಯೋಚಿಸುತ್ತಾ ಕುಳಿತವರ ಕಣ್ಣಿಂದ ನೀರು ಯಾವುದೇ ಅಡೆತಡೆ ಇಲ್ಲದೆ ಹರಿಯುತ್ತಿತ್ತು. ಜಾನಮ್ಮ, ಹೋಗಿ ಬರ್ತೀನಿ. ದೇವಸ್ಥಾನದ ಬಳಿ ಬಂದಿದ್ದ ಅಭಿ ಜಾನಮ್ಮನ ಕಾಲಿಗೆ ಎರಗಿದ್ದ. ನಿತ್ಯದಂತೆ ಬೆಳಗಿನ ಜಾವವೇ ದೇವಸ್ಥಾನಕ್ಕೆ ಬಂದಿದ್ದ ಜಾನಕಿ ಅವರಿಗೆ ತಾನು ಊರಿಗೆ ಹೊರಡುವ ವಿಷಯ ತಿಳಿಸಲು ಬಂದಿದ್ದ. ಹುಷಾರಾಗಿ ಹೋಗ್ಬಾಪ್ಪ, ಎಲ್ಲ ಒಳ್ಳೆಯದಾಗಲಿ. ಅವನ ತಲೆಯ ಮೇಲೆ ತನ್ನ ಹಸ್ತವನ್ನಿಟ್ಟು ಮನದುಂಬಿ ಹಾರೈಸಿದರು. 4 ದಿನದಲ್ಲಿ ಬಂದ್ಬಿಡ್ತೀನಿ ಜಾನಮ್ಮ, ಹೇಳಿದ ಅಭಿ. ಸರಿ ಅಭಿ, ನಿನ್ನ ಆರೋಗ್ಯ ಹುಷಾರು, ಮತ್ತು ಅವರ ಆರೋಗ್ಯದ ಬಗ್ಗೆ ಕೂಡ ಗಮನ ಇರಲಿ. ಅದರಲ್ಲಿ ಇದ್ದಿದ್ದು ಮನುಷ್ಯತ್ವದಿಂದಾಗಿ ಇದ್ದ ಕರುಣೆಯೇ ಹೊರತು ತನಗೆ ತಾಳಿ ಕಟ್ಟಿದ ಮನುಷ್ಯನ ಮೇಲಿರಬೇಕಾದ ಪ್ರೀತಿಯೋ ವಿಶ್ವಾಸವೋ ಅಲ್ಲ. ಅದು ಅಭಿಗೂ ಕೂಡ ಅರ್ಥವಾಗಿತ್ತು. ಎಂದಿನಂತೆಯೇ ಜಾನಮ್ಮನ ಜೊತೆಗೆ ಗುಡಿಗೆ ಬಂದಿದ್ದ ಅಂಜು ಕೂಡ ಒಡ ಹುಟ್ಟಿದವನಿಗೆ ಶುಭ ಪ್ರಯಾಣದ ಹಾರೈಕೆ ಹಾರೈಸಿ ಕಳಿಸಿದಳು. ಅಭಿ ಜಾನಮ್ಮನಿಂದ ದೂರವಾಗುತ್ತಿದ್ದರೆ ತನ್ನ ಎಳೆಗರುವಿನಿಂದ ದೂರವಾಗುತ್ತಿದ್ದ ಹಸುವಿನ ತರದಲ್ಲಿ ಜಾನಮ್ಮನ ಮನಸ್ಸು ಚಡಪಡಿಸುತ್ತಿತ್ತು. ಪ್ರಯಾಣಕ್ಕೆ ಹೊರಡುವಾಗ ಕಣ್ಣೀರು ಹಾಕಬಾರದು ಎಂಬ ಮಾತಿಗೆ ಕಟ್ಟು ಬಿದ್ದು ಕಣ್ಣಲ್ಲಿನ ಅಶ್ರು ಬಿಂದುಗಳನ್ನು ಒಳಗೆಯೇ ಇಂಗಿಸಿದ್ದರು ಜಾನಕಿ. ಪಾಷಾಣ ಕುಡಿದ ಹರನು ವಿಷವನ್ನೆಲ್ಲ ತನ್ನ ಗಂಟಲಲ್ಲೇ ಬಂಧಿಸಿಟ್ಟ ಹಾಗೆ ಮೊದಲಿನಿಂದಲೂ ದುಃಖವನ್ನೆಲ್ಲ ತನ್ನ ಒಡಲಿನಲ್ಲೇ ಬಚ್ಚಿಟ್ಟುಕೊಳ್ಳುವ ಅಭ್ಯಾಸ ಮಾಡಿಕೊಂಡಿದ್ದ ಜಾನಮ್ಮ ಮಗನಿಂದ ದೂರವಾಗುವ ದುಃಖವನ್ನು ಕೂಡ ಹೃದಯದಲ್ಲಿ ಬಂಧಿಸಿಕೊಂಡರು. ನಾನು ಮುಕ್ತಾನ್ ಮಗಳು. ನನಗೆ ಯಾರನ್ನೂ ಪ್ರೇಮಿಸೋ ಹಕ್ಕಿಲ್ಲ, ಯಾರ ಪ್ರೀತಿಗೂ ನಾನು ಅರ್ಹಳಲ್ಲ. ನಾನು ಮುಕ್ತಾನ್ ಮಗಳು, ಯಾರಿಗೂ ಸಲ್ಲೋಳಲ್ಲ. ಅಂಜುವಿನ ಕಣ್ಣಿಂದ ಒಂದೇ ಸಮನೆ ನೀರು ಹರಿಯುತ್ತಿತ್ತು. ತಂದೆ ತಾಯಿ ಮಾಡಿದ ಪುಣ್ಯದ ಫಲ ಮಕ್ಕಳನ್ನ ಕೊನೆಯವರೆಗೂ ಕಾಯುತ್ತೆ ಅಂತ ಹೇಳ್ತಾರೆ. ಆದರೆ ನೀವಿಬ್ರು ಜಾನಮ್ಮಂಗೆ ಮಾಡಿದ ಮೋಸದ ಫಲ ಇವತ್ತು ನಾನು ಅನುಭವಿಸ್ಬೇಕಾಗಿದೆ. ಮೊದಲ ನೋಟದಲ್ಲೇ ಅನಿಲನ ಕಡೆಗೆ ನನ್ನ ಮನಸ್ಸು ಜಾರ್ತು. ಅವನ ನಡೆ, ನೋಟ, ವ್ಯಕ್ತಿತ್ವ ಎಲ್ಲಕ್ಕೂ ನಾನು ಶರಣಾದೆ. ಆದರೆ ನಾನು ಮುಕ್ತಾನ್ ಮಗಳು, ನನಗೆ ಪ್ರೀತಿಸೋ ಹಕ್ಕಿಲ್ಲ ಅನ್ನೋದನ್ನು ನಾನು ಮರ್ತೋದೆ ಅಮ್ಮ, ಮರ್ತೋದೆ. ಛೆ, ಅಮ್ಮ ಅನ್ನೋಕ್ಕೂ ಮನಸ್ಸು ಬರ್ತಾ ಇಲ್ಲ. ಮುಗಿದು ಹೋಯ್ತಮ್ಮ, ಇಲ್ಲಿಗೆ ನನ್ನ ಜೀವನನೇ ಮುಗಿದು ಹೋಯ್ತು, ಎಲ್ಲ ಮುಗಿದು ಹೋಯ್ತು. ಮನಸ್ಸಿನಲ್ಲಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಅಂಜು ಮೇಲ್ಮುಖಕ್ಕೆ ಶಾಂತವಾಗಿ ನದಿಯ ದಡದಲ್ಲಿ ಕುಳಿತಿದ್ದಳು. ಏನ್ರಿ ಅಂಜು, ಹಿಂಗೆ ಮೌನವಾಗಿ ಕೂತ್ಬಿಟ್ಟಿದ್ದೀರಾ? ಅಂಜಲಿ ಕುಳಿತಿದ್ದ ಮೆಟ್ಟಲಿನ ಒಂದು ಮೆಟ್ಟಲು ಕೆಳಗೆ ಕೂತು ಕೇಳಿದ ಅನಿಲ. ಏನಿಲ್ಲ, ಹೀಗೆ ಸುಮ್ಮನೆ ಎಂದವಳು ನದಿ ಕಡೆ ನೋಡಿ. ನಿಮ್ಮೂರ ನದಿ ಎಷ್ಟು ಶಾಂತ ಅಲ್ವಾ? ಒಂದೇ ಸಮನೆ ಒಂದೇ ವೇಗದಲ್ಲಿ ಹರಿಯುತ್ತೆ ಅಲ್ವಾ ಎಂದಳು. ಅನಿಲ್ನ ಜೊತೆ ಏನಾದರೂ ಮಾತನಾಡುವ ಹಂಬಲದಿಂದ ಮಾತ್ರ ಹೇಳಿದ್ದು ಆ ಮಾತು. ಆದರೆ ಆ ಮಾತು ಕೇಳಿ ಅನಿಲ ಗಂಭೀರನಾದ. ಇಷ್ಟು ಶಾಂತವಾಗಿ ಹರಿತಾ ಇರೋ ನದಿ ಎಷ್ಟು ಬಲಿ ಪಡೆದಿದೆ ಗೊತ್ತಾ ಅಂಜು? ಮೇಲ್ಮುಖಕ್ಕೆ ಎಲ್ಲ ಸರಿಯಾಗಿದೆ ಅಂತ ಅನ್ನಿಸ್ತೆ, ಆದರೆ ಒಳಗೆ ಎಷ್ಟು ಸುಳಿ ಇದೆ ಗೊತ್ತಾ? ಇದೇ ಊರಿನವ್ರಿಗಾದ್ರೆ ಸುಳಿ ಬಗ್ಗೆ ಗೊತ್ತಿರುತ್ತೆ, ಸಾವಧಾನವಾಗಿರ್ತಾರೆ. ಆದರೆ ಬೇರೆ ಊರಿಂದ ಬಂದವರು ನದಿ ಕಂಡು ಕೂಡಲೇ ಈಜೋದಕ್ಕೆ ಹಾರಿಬಿಡ್ತಾರೆ. ಇಲ್ಲಿರೋ ಎಚ್ಚರಿಕೆ ಬೋರ್ಡ್ ಕೂಡ ನೋಡೋದಿಲ್ಲ, ಬೇಸರದಿಂದ ಹೇಳಿದ ಅನಿಲ. ತನಗಿಂತ ಒಂದು ಮೆಟ್ಟಲು ಕೆಳಗೆ ಕುಳಿತಿದ್ದ ಅನಿಲ್ನನ್ನೇ ಕಣ್ಣು ತುಂಬಿಕೊಳ್ಳುತ್ತಿದ್ದಳು ಅಂಜು. ಅವನ ಗಮನ ಪೂರ್ತಿ ನದಿಯ ಕಡೆ ಇದ್ದರೆ ಅವಳ ಗಮನವೆಲ್ಲ ಅನಿಲ್ನ ಕಡೆ. ಹಲೋ ಅಂಜು, ಏನು ಯೋಚನೆ ಮಾಡ್ತಾ ಇದ್ದೀರಾ?
ಚಪ್ಪಾಳೆ ತಟ್ಟಿ ಕರೆದ ಅನಿಲ್ನ ಕಡೆ ಬೆಚ್ಚಿ ನೋಡಿದಳು. ಏನಿಲ್ಲ ಏನಿಲ್ಲ ತಡವರಿಸಿದಳು. ನಿಮಗಿಷ್ಟ ಇಲ್ಲ ಅಂದರೆ ಹೇಳಬೇಡಿ, ಆದರೆ ನೀವೇನೋ ಯೋಚನೆ ಮಾಡ್ತಾ ಇರೋದಂತೂ ನಿಜ. ಆವಾಗಿಂದ ಕೇಳ್ತಾ ಇದ್ದೀನಿ ನಿಮಗೆ ಈಜೋದಕ್ಕೆ ಬರುತ್ತಾ ಅಂತ. ನೀವು ಮಾತ್ರ ಒಳ್ಳೆ ನುಂಗ್ಯ ಹಾಗೆ ನನ್ನನ್ನೇ ನೋಡ್ತಾ ಇದ್ದೀರಾ. ನೋಟ ಮಾತ್ರ ನನ್ನ ಮೇಲೆ, ಮನಸ್ಸು ಎಲ್ಲೆಲ್ಲೋ ಅಲಿತಾ ಇದೆ. ಹೌದ್ ತಾನೇ? ಕಳ್ಳತನ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಕೊಂಡ ಪರಿಸ್ಥಿತಿ ಅಂಜುವಿನದ್ದು. ಏನು ಉತ್ತರ ಕೊಡದೆ ತಲೆ ತಗ್ಗಿಸಿದಳು ಅಂಜು. ಅಭಿ ಬಗ್ಗೆ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ರಾ? ಕೇಳಿದ ಅನಿಲ. ಅಂಜಲಿ ಅಡ್ಡಡ್ಡ ತಲೆ ಆಡಿಸಿದಳು. ಒಂದು ಕ್ಷಣ ಬಿಟ್ಟು, ಅನಿಲ್, ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದೀರಾ ಎಂದು ಕೇಳಿದಳು. ಅವಳ ನೋಟ ಆಕಾಶದ ಕಡೆಗಿತ್ತು. ಅನಿಲ ಒಂದು ಸಣ್ಣ ನಿಟ್ಟುಸಿರು ಬಿಟ್ಟು, ನಿಮ್ಮನ್ನ ಎಂದ. ಅಂಜು ಬೆಚ್ಚಿದಳು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟವರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.